ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿರುವಂತಹ ಒಂದು ಮಟನ್ ಗ್ರೇವಿನ ಮಾಡ್ತಾ ಇದ್ದೀನಿ. ಮಟನ್ ಗ್ರೇವಿ ಮಾಡೋಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿಯಾದ ನಂತರ ನಾನು ಅದಕ್ಕೆ ಅರ್ಧ kg ಆಗೋಷ್ಟು ಮಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾವು ಮಟನ್ನ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ಅದರಲ್ಲಿರುವಂತಹ ಹಸಿ ಸ್ಮೆಲ್ ಅನ್ನೋದು ಹೋಗುತ್ತೆ. ಆಮೇಲೆ ಮಟನ್ನು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ ನೀವು ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಮಟನ್ನ ಹಾಕಿಬಿಟ್ಟು ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಒಂದ್ಸರಿ ಮಟನ್ನಲ್ಲಿರುವಂಥ ನೀರೆಲ್ಲ ಫುಲ್ಲು ಬಿಟ್ಕೊಳ್ಳುತ್ತೆ. ಬಿಟ್ಟು ನೆಕ್ಸ್ಟು ಆ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು. ಅಷ್ಟೋ ತನಕ ಈ ಥರ ನಾವು ಎಣ್ಣೆಲೇ ಓಪನ್ ಬಿಟ್ಟು ಫ್ರೈ ಮಾಡ್ಕೊಬೇಕು. ಆವಾಗ ಏನಾಗುತ್ತೆ ಅಂದರೆ ಅದರಲ್ಲಿರುವಂಥ ಸ್ಮೆಲ್ಲು ಹೋಗುತ್ತೆ. ಮಟನ್ ಒಂಥರ ಹಸಿ ವಾಸನೆ ಅನ್ನೋದು ಬರೋದಿಲ್ಲ. ನೋಡಿ ಯಾವ ಥರ ಡ್ರೈ ಆಗಿದೆ ಅಂತ ಹೇಳಿಬಿಟ್ಟು. ಈ ಥರ ಫುಲ್ಲು ಡ್ರೈ ಆಗಬೇಕು. ಅಷ್ಟೋ ತನಕ ಓಪನ್ನಲ್ಲೇ ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇಷ್ಟು ಫ್ರೈ ಮಾಡಿ ಆದಮೇಲೆ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಿಮ್ಮ ಹತ್ರ ಅಂಗಡಿಯಿಂದ ತಂದಿರೋ ಪ್ಯಾಕೆಟ್ ಇದ್ದರೆ ಅದನ್ನಾದರೂ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕಿಬಿಟ್ಟು ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಟನ್ ಗ್ರೇವಿನ ಯಾರು ಬೇಕಾದರೂ ಆರಾಮಾಗಿ ಮಾಡ್ಕೊಳ್ಬೋದು. ಇದಕ್ಕೆ ರುಬ್ಬುವಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಪೌಡರ್ನೇ ಯೂಸ್ ಮಾಡಿ ಮಾಡುವಂಥದ್ದು. ಬ್ಯಾಚುಲರ್ಸ್ ಎಲ್ಲನೂ ಕೂಡ ಈ ಗ್ರೇವಿನ ಆರಾಮಲ್ಲಿ ಮಾಡ್ಕೊಬೋದು. ಮತ್ತು ಕರೆಂಟ್ ಇಲ್ಲ ಅಂದ್ರೂ ಕೂಡ ಮಾಡ್ಕೊಳ್ಬೋದು. ಅಥವಾ ನಮಗೆ ಟೈಮ್ ಇಲ್ಲ, ಬೇಗ ಆಗಬೇಕು ಅಂತ ಹೇಳಿದ್ರು ಈ ಥರ ರೆಸಿಪಿನ ಟ್ರೈ ಮಾಡ್ಬೋದು. ನನಗೂ ಕೂಡ ಇವಾಗ ಬೇಗ ಆಗಬೇಕು, ಟೈಮ್ ಇಲ್ಲ, ಅದಕ್ಕೋಸ್ಕರ ಈ ಥರ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಇವಾಗ ನೀರನ್ನ ಆ್ಯಡ್ ಮಾಡಿಬಿಟ್ಟು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು 4ರಿಂದ 5 ವಿಷಲ್ ಮಾಡೋಕ್ಕೆ ಬಿಡಿ. ಮಟನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ವಿಷಲ್ ಮಾಡಬೇಕು ಅನ್ನೋದು. ನಾನು ಇದಕ್ಕೆ 5 ವಿಷಲ್ನ ಮಾಡೋಕ್ಕೆ ಇವಾಗ ಬಿಡ್ತಾ ಇದ್ದೀನಿ. ಈ ಕಡೆ ನಾನು ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಫ್ರೈ ಪ್ಯಾನ್ನ ತಗೊಂಡಿದ್ದೀನಿ. ಫ್ರೈ ಪ್ಯಾನ್ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ವಲ್ಪ ಶಾಯಿ ಜೀರನ ಹಾಕ್ಕೊಳ್ತಾ ಇದ್ದೀನಿ. ಇದು ಮಸಾಲದು ಒಂದು 5 ರುಪೀಸ್ ಪ್ಯಾಕೆಟ್ ಬರುತ್ತಲ್ಲ, ಅದನ್ನ ತಗೊಂಬಂದರೆ ಅದನ್ನ ಫುಲ್ ಹಾಕ್ಕೊಳ್ಬೋದು. ಅದರಲ್ಲಿ ಎಲ್ಲ ಐಟಮು ಇರುತ್ತೆ. ಅನಾನಸ್ ಹೂವು, ಮರಾಠಿ ಮಗು, ಆ ಥರ ಸ್ಪೈಸಿ ಐಟಮ್ನ ಎಲ್ಲದನ್ನೂ ಸೇರಿಸ್ಕೊಳ್ಬೋದು. ನನ್ನ ಹತ್ರ ಇಷ್ಟೇ ಇದ್ದಿದ್ದರಿಂದ ನಾನು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಮತ್ತು ಸ್ವಲ್ಪ ಶಾಯಿ ಜೀರನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 2 ಹಸಿಮೆಣಸನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮಟನ್ಗೆ ಹಸಿಮೆಣಸು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ಹಸಿಮೆಣಸನ್ನ ಯೂಸ್ ಮಾಡ್ತಿದ್ದೀನಿ. ಬೇರೆ ಅಡುಗೆಗೆಲ್ಲ ನಾನು ಹಸಿಮೆಣಸನ್ನ ಹಾಕೋದೇ ಇಲ್ಲ. ಮಟನ್ ಅಂದರೆ ಮಕ್ಕಳು ಕೂಡ ತಿನ್ನೋದಿಲ್ವಲ್ಲ, ಅದಕ್ಕೆ ಸ್ವಲ್ಪ ಖಾರ ಆಗಿ ಸ್ಪೈಸಿ ಆಗಿದ್ದರೆ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ಹಸಿಮೆಣಸು ಹಾಕ್ಕೊಂಡೆ 2. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿಬಿಟ್ಟು 2 ದೊಡ್ಡದಾಗಿರೋ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ. ಇದು ರುಬ್ಬಿ ಹಾಕದೇ ಇರೋದ್ರಿಂದ ಗೊಜ್ಜು ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಈರುಳ್ಳಿ ಅರ್ಧ kgಗೆ ಇನ್ನೂ ಒಂದು ಈರುಳ್ಳಿನ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ದೊಡ್ಡ ಸೈಜಿಂದು 2 ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆಲಿ ಅಷ್ಟೇ ಟೇಸ್ಟ್ ಬರುತ್ತೆ. ಈರುಳ್ಳಿ ಕಲರ್ ಫುಲ್ಲು ಚೇಂಜ್ ಆಗಿಬಿಟ್ಟು ಸ್ವಲ್ಪ ಟ್ರಾನ್ಸ್ಪ್ರೆಂಟ್ ಆಗಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಮತ್ತೆ 2 ದೊಡ್ಡ ಸೈಜ್ದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹುಳಿ ಟೊಮೊಟೊ. ಬಾದಾಮಿ ಟೊಮೊಟೊ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಹುಳಿ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಗೊಜ್ಜು. ಟೊಮೊಟೊ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ, ಇದು ಟೊಮೊಟೊ ಸ್ಮ್ಯಾಶ್ ಆಗಿ ಬೇಯಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ಇದಕ್ಕೂ ಹಾಕಿರ್ತೀವಿ ನಾವು ಉಪ್ಪನ್ನ ಆಲ್ರೆಡಿ ಮಟನ್ ಬೇಯೋದಕ್ಕೆ. ಇಲ್ಲಿ ಗೊಜ್ಜಿಗೂ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ನಾನು ಪೆಪ್ಪರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮನೇಲೇ ಮಾಡಿರೋ ಕಾಳುಮೆಣಸು ಪುಡಿ ಇತ್ತು, ಅದನ್ನ ಹಾಕ್ಕೊಂಡೆ. ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತೀನಿ. ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಮನೇಲೇ ಮಾಡಿರೋದು. ಸ್ವಲ್ಪ ಜೀರಿಗೆ ಮೆಣಸು ಆ್ಯಡ್ ಮಾಡಿದ್ದೆ, ಅದಕ್ಕೆ ತುಂಬ ಖಾರ ಇದೆ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಇದಕ್ಕೆ ಮಟನ್ ಮಸಾಲ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಗರಂ ಮಸಾಲ ಇದ್ದರೆ ನಿಮ್ಮ ಹತ್ರ ಗರಂ ಮಸಾಲನೂ ಕೂಡ ಹಾಕ್ಕೊಳ್ಳಿ. ನಾನಿಲ್ಲೇನು ಗರಂ ಮಸಾಲ ಆ್ಯಡ್ ಮಾಡ್ತಾ ಇಲ್ಲ. ಇದಕ್ಕೆ ಬೆಂದ್ಕೊಳ್ಳೋಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನ ಹಾಕಿ ಬೇಯಕ್ಕೆ ಬಿಡ್ತಾ ಇದ್ದೀನಿ. ನಾವು ಮಟನ್ ಬೇಯಕ್ಕೆ ಇಟ್ಟಿದ್ರಲ್ಲೂ ಕೂಡ ಸ್ವಲ್ಪ ನೀರಿರುತ್ತೆ, ಅದಕ್ಕೋಸ್ಕರ ಗೊಜ್ಜಿಗೆ ಏನು ಜಾಸ್ತಿ ನೀರು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಇಷ್ಟು ನೀರು ಹಾಕಿದ್ರೆ
ಸಾಕಾಗುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ ನೀರು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾನಿಷ್ಟು ನೀರನ್ನ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಹೇಳಿಬಿಟ್ಟು. ಈಗ ಮಟನ್ ಕೂಡ 4-5 ವಿಷಲ್ ಮಾಡಿದ್ದೆ, ರೆಡಿ ಆಗಿತ್ತು. ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಕೂಡ ತುಂಬ ನೀರಿತ್ತು, ಆ ನೀರೆಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಫುಲ್ ನೀರು ಮತ್ತು ಮಟನ್ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಒಂದ್ಸರಿ ನೀಟಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಮಟನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ. ಇದಕ್ಕೆ ನಾನಿವಾಗ ಸ್ವಲ್ಪ ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಕೂಡ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮಟನ್ಗೆ, ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಕೂಡ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಸೌಂಡ್ ಸ್ವಲ್ಪ ಜಾಸ್ತಿನೇ ಕೇಳಿಸ್ತಾ ಇದೆ. ಚಪಾತಿ ಮತ್ತು ರೊಟ್ಟಿ ಜೊತೆ ಎಲ್ಲ ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ನೀವು ಈಸಿಯಾಗಿ ತುಂಬ ಬೇಗ ಈ ಗ್ರೇವಿನ ಆರಾಮಾಗಿ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು. ನೀರು ಕನ್ಸಿಸ್ಟೆಂಟಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು ನೀವು ಹಾಕ್ಕೊಳ್ಬೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನನಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.